ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ದಂಧೆ ಶುರುವಾಗಿದೆ. ಸಿಲಿಂಡರ್ ಬೆಲೆ ದುಪ್ಪಟ್ಟು, ತಿಂಡಿ ಬೆಲೆಯೂ ಕೂಡ ಗಗನಕ್ಕೇರ್ಬಿಟ್ಟಿದೆ. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ದಂಧೆ ಇದೆ. ಕಮರ್ಷಿಯಲ್ ಸಿಲಿಂಡರ್ ಆಗಿರ್ಬೋದು, ಗೃಹ ಉಪಯೋಗಿ ಸಿಲಿಂಡರ್ಗಳಾಗಿರ್ಬೋದು, ಕಾಳಸಂತೆಯಲ್ಲಿ ಮಾರಾಟ. ಕಮರ್ಷಿಯಲ್ ಸಿಲಿಂಡರ್ಗಳನ್ನು 5,000 ರೂಪಾಯಿ ಕೊಟ್ಟು ಹೋಟೆಲ್ ಮಾಲೀಕರು ಖರೀದಿ ಮಾಡ್ತಿದ್ದಾರಂತೆ. 5,000 ಹಣವನ್ನು ಕೊಟ್ಟು ಹೋಟೆಲ್ ಮಾಲೀಕರಿಂದ ಖರೀದಿ. 1,900 ರೂಪಾಯಿಗೆ ಸಿಲಿಂಡರ್ ಸಿಗಬೇಕಾಗಿತ್ತು, ಆದರೆ ಅದನ್ನು 5,000 ರೂಪಾಯಿಗೆ ಕೊಟ್ಟು ಖರೀದಿ ಮಾಡುವಂತಹ ಪರಿಸ್ಥಿತಿ. ಹೀಗಾಗಿ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಈ ಪರಿಸ್ಥಿತಿಯ ಲಾಭವನ್ನ ಕಾಳಸಂತೆಯ ಮಾರಾಟಗಾರರು ಪಡೆದುಕೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಎಲ್ಲರೂ ಕೂಡ ಕಾಳಸಂತೆಯನ್ನು ನಾವು ತಡೆ ಹಿಡಿತೀವಿ, ಯಾರು ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಿದ್ದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದರೂ ಕೂಡ ಅದು ಏಜೆನ್ಸಿಗಳಾಗಿರ್ಬೋದು, ಮಧ್ಯವರ್ತಿಗಳಾಗಿರ್ಬೋದು, ಮಾರುಕಟ್ಟೆಯಲ್ಲಿ ಸಿಲಿಂಡರ್ಗಳನ್ನು ಮಾರಾಟ ಮಾಡೋರಾಗಿರ್ಬೋದು, ಇವರೆಲ್ಲರೂ ಕೂಡ ಹೆಚ್ಚಿನ ಬೆಲೆಗೆ ಕೆಲವೊಂದಿಷ್ಟು ಜನ ಮಾರಾಟ ಮಾಡ್ತಿದ್ದಾರೆ ಅಂತ 5,000 ರೂಪಾಯಿ ಕೊಟ್ಟು ಖರೀದಿ ಮಾಡಿದಂತಹ ಹೋಟೆಲ್ ಮಾಲೀಕರು ಅದನ್ನು ನೇರವಾಗಿ ಯಾರ ಮೇಲೆ ಹಾಕ್ತಿದ್ದಾರೆ? ಸಹಜವಾಗಿ ಗ್ರಾಹಕರ ಮೇಲೆ. ನಿನ್ನೆಯಿಂದ ಕೆಲವೊಂದಿಷ್ಟು ಸುದ್ದಿಗಳು ಬಂದಿತ್ತು. ಹೋಟೆಲ್ನ ಬಿಲ್ಗಳಲ್ಲಿ ಗ್ಯಾಸ್ ದರವನ್ನು ಕೂಡ, ಅಂದರೆ ಗ್ಯಾಸ್ ಬಿಲ್ಲನ್ನು ಕೂಡ ಸೇರ್ಪಡೆ ಮಾಡಲಾಗ್ತಾ ಇದೆ. 30 ರೂಪಾಯಿ, 25 ರೂಪಾಯಿ, ಹೀಗೆ ಅವರು ತೆಗೆದುಕೊಂಡಿರುವ ಐಟಮ್ಗಳ ಮೇಲೆ ಆ ಬೆಲೆಯನ್ನು ಕೂಡ ನಮೂದು ಮಾಡಲಾಗ್ತಾ ಇದೆ ಅಂತ. ಇದರ ಪರಿಣಾಮ ಇದೀಗ ಸಾರ್ವಜನಿಕರಿಗೆ ತಿಂಡಿ ಬೆಲೆ ಮತ್ತು ಈ ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೆ ಏರ್ತಾ ಇರೋದು.